ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ರಾಜ್ಯ ಪಠ್ಯಕ್ರಮ ಅನುಸರಿಸುವಂತಹ ಶಾಲೆಗಳಲ್ಲಿ ಗಣಿತ ಪರೀಕ್ಷೆ ಪದ್ಧತಿಯಲ್ಲಿ ಮಹತ್ತರ ಬದಲಾವಣೆಗಳಾಗ್ತಾ ಇದೆಯಾ? ಶಿಕ್ಷಣ ಇಲಾಖೆಗೆ ಖಾಸಗಿ ಶಾಲಾ ಒಕ್ಕೂಟ ಕೊಟ್ಟಂತಹ ಮನವಿ ಏನು? ಶಿಕ್ಷಣ ಇಲಾಖೆ ಗಣಿತ ಪರೀಕ್ಷೆ ವಿಚಾರದಲ್ಲಿ ಕೈಗೊಳ್ಳಬಹುದಾದಂತಹ ಕ್ರಮಗಳೇನು? ಈ ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ 2026-27ನೇ ಶೈಕ್ಷಣಿಕ ಸಾಲಿಗೆ ಅಂದ್ರೆ ಮುಂದಿನ ವರ್ಷ ಶೈಕ್ಷಣಿಕ ಸಾಲಿಗೆ ಈಗಿನಿಂದಲೇ ಶಿಕ್ಷಣ ಇಲಾಖೆ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೆಳೆಯೋದಕ್ಕೆ ನಾನಾ ಪ್ಲಾನ್ಗಳನ್ನ ಮಾಡ್ತಾ ಇದೆ. ಈ ಹೊತ್ತಲ್ಲೇ ಖಾಸಗಿ ಶಾಲಾ ಒಕ್ಕೂಟದಿಂದ ಕ್ಯಾಂಪ್ಸ್ ವತಿಯಿಂದ ಶಿಕ್ಷಣ ಇಲಾಖೆಗೆ ಒಂದು ಮನವಿ ಹೋಗಿದೆ. ಶಿಕ್ಷಣ ಸಚಿವರಿಗೆ ಒಂದು ವಿಶೇಷವಾದಂತಹ ಮನವಿಯನ್ನ ಇಟ್ಟಿದ್ದಾರೆ. ಆಕ್ಚುಲಿ ಇದು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಈ ಮನವಿಯನ್ನ ಮಾಡ್ತಾನೆ ಇದ್ರು. ಸೊ ಶಿಕ್ಷಣ ಇಲಾಖೆ ಈ ಸಂಬಂಧಪಟ್ಟ ಹಾಗೆ ಈ ಸಲ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಆ ಮನವಿ ಏನಪ್ಪಾ ಅಂತ ಅಂದ್ರೆ SSLCಯ ಗಣಿತ ಪರೀಕ್ಷೆ ಪದ್ಧತಿಯಲ್ಲಿ ಒಂದು ಮಹತ್ತರವಾದಂತಹ ಬದಲಾವಣೆ ಮಾಡಿ ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಮಾಡಿದ್ರು. ಅಂದ್ರೆ ಗಣಿತ ಪರೀಕ್ಷೆಯಲ್ಲಿ ಒಂದಷ್ಟು ಚೇಂಜಸ್ ಮಾಡಿ ಈಗೇನ್ ನಡೆಸ್ತಾ ಇದ್ದೀರಾ, ಒಂದೇ ಪರೀಕ್ಷೆಯಲ್ಲಿ 2 ಪ್ರಶ್ನೆ ಪತ್ರಿಕೆಯನ್ನ ತನ್ನಿ, ಅಂದ್ರೆ ಸರಳ ಮತ್ತು ಸಾಮಾನ್ಯ ಅನ್ನುವಂತಹ ಒಂದು 2 ಪ್ರಶ್ನೆ ಪತ್ರಿಕೆಯನ್ನ ತನ್ನಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇತ್ತು. ಇದು ಕಳೆದ 10-15 ವರ್ಷಗಳಿಂದಲೂ ಕೂಡ ಇರುವಂತಹ ಬೇಡಿಕೆ. ಈ ಬಾರಿ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಸಚಿವರಿಗೆ ಖುದ್ದು ಪತ್ರವನ್ನ ಬರೆದು ಜೊತೆಗೆ ಅವ್ರ ಹತ್ರ ಹೋಗಿ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಯಾಕೆ ಈ ಮನವಿಯನ್ನ ಮಾಡಿದ್ರು ಅಂತ ಹೇಳಿದ್ರೆ, ಗಣಿತ ಪರೀಕ್ಷೆಯಲ್ಲಿ ಬಹುತೇಕ ಮಕ್ಕಳು ಅನುತ್ತೀರ್ಣ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಕಳೆದ ಹಲವು ವರ್ಷಗಳಿಂದಲೂ ಕೂಡ ಗಣಿತ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗ್ತಾ ಇರುವಂತಹ ಮಕ್ಕಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸೊ ಹಾಗಾಗಿ ಗಣಿತ ಪರೀಕ್ಷೆಯಲ್ಲಿ SSLCಯ ಮುಖ್ಯ ಪರೀಕ್ಷೆಯ ಗಣಿತ ಪರೀಕ್ಷೆಯಲ್ಲಿ ಬದಲಾವಣೆ ತನ್ನಿ ಅನ್ನುವಂತಹ ಮನವಿಯನ್ನ ಖಾಸಗಿ ಶಾಲಾ ಒಕ್ಕೂಟಗಳು ಮಾಡ್ಕೊಳ್ತಾ ಇದೆ. ಈ CBSE ಅಂದ್ರೆ ಕೇಂದ್ರ ಪಠ್ಯಕ್ರಮ ಅನುಸರಿಸುವಂತಹ ಶಾಲೆಗಳಲ್ಲಿ ಈಗಾಗಲೇ ಗಣಿತ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚೇಂಜಸ್ ಗಳಿವೆ. ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಕ್ರಮ ಇದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದೇ ಪ್ರಶ್ನೆ ಪತ್ರಿಕೆಯನ್ನ ಅಂದ್ರೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ಪ್ರಶ್ನೆ ಪತ್ರಿಕೆ ಇರುತ್ತಲ್ಲ ಮೇನ್ ಎಕ್ಸಾಮ್ ಅಲ್ಲಿ, ಸೊ ಆ ಪ್ರಶ್ನೆ ಪತ್ರಿಕೆಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಮಕ್ಕಳಿಗೆ ಅವಕಾಶ ಇದೆ. ಅದರ ಜೊತೆಗೆ ಮಕ್ಕಳಿಗೆ ಗಣಿತ ಪರೀಕ್ಷೆ ಕಷ್ಟ ಅಂತ ಹೇಳಿದ್ರೆ ಸರಳವಾಗಿ ಪರೀಕ್ಷೆಯನ್ನ ಬರಿತೀನಿ ಅಂತ ಹೇಳಿದ್ರು ಕೂಡ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆ ಮಕ್ಕಳಿಗೆ ಅವಕಾಶ ಇದೆ. ಅಂದ್ರೆ ಕ್ಲಿಷ್ಟ ಮತ್ತೆ ಸರಳ 2 ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ಕೇಂದ್ರ ಪಠ್ಯಕ್ರಮ ಅನುಸರಿಸುವಂತಹ ಶಾಲೆಗಳಲ್ಲಿ ಮಕ್ಕಳಿಗೆ ಬಿಡಲಾಗಿರುವಂತಹದ್ದು. ಆದ್ರೆ ರಾಜ್ಯ ಪಠ್ಯಕ್ರಮ ಅನುಸರಿಸ್ತಾ ಇರುವಂತಹ ಶಾಲೆಗಳಲ್ಲಿ ಈ ರೀತಿಯಾದಂತಹ ಆಯ್ಕೆಗಳಿಲ್ಲ. ಒಂದೇ ಎಕ್ಸಾಮ್ ಅಲ್ಲಿ ಒಂದೇ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದೇ ಪ್ರಶ್ನೆ ಪತ್ರಿಕೆಯನ್ನ ಮಕ್ಕಳು ರಾಜ್ಯಾದ್ಯಂತ ಬರೀಬೇಕು. 2 ಆಪ್ಷನ್ ಇರಲ್ಲ ಅವರಿಗೆ. ಅಂದ್ರೆ ಸರಳವಾಗಿ ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡ್ಕೋಬಹುದಾ, ಕ್ಲಿಷ್ಟವಾದಂತಹ ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡ್ಕೊಳ್ಬಹುದಾ, ಅಂದ್ರೆ ಸಾಮಾನ್ಯ ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡ್ಕೊಳ್ಬಹುದಾ, ಈ ರೀತಿಯಾದಂತಹ ಆಯ್ಕೆಗಳು ಮಕ್ಕಳ ಬಳಿ ಇರೋದಿಲ್ಲ. NCF ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2005ರಲ್ಲಿ ಒಂದು ನಿಯಮವನ್ನ ಮಾಡಿತ್ತು. ಗಣಿತ ಪರೀಕ್ಷೆಯನ್ನ ಸರಳೀಕರಣ ಮಾಡಬೇಕು ಅನ್ನುವಂತಹ ನಿಯಮವನ್ನ ಮಾಡಿತ್ತು. 2019ರಲ್ಲಿ ಕೇಂದ್ರ ಪಠ್ಯಕ್ರಮ ಅನುಸರಿಸುವಂತಹ ಶಾಲೆಗಳಲ್ಲಿ ಈ ನಿಯಮವನ್ನ ಅನುಷ್ಠಾನ ಮಾಡಿಕೊಂಡ್ರು. ಆದ್ರೆ ರಾಜ್ಯ ಪಠ್ಯಕ್ರಮ ಅನುಸರಿಸುವಂತಹ ಶಾಲೆಗಳಲ್ಲಿ ಈ ನಿಯಮ ಅನುಷ್ಠಾನ ಆಗಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತನೆಯನ್ನ ಕೂಡ ಮಾಡಿರಲಿಲ್ಲ. ಕಳೆದ ಹಲವು ವರ್ಷಗಳಿಂದಲೂ ಕೂಡ ಖಾಸಗಿ ಶಾಲಾ ಒಕ್ಕೂಟ ಶಿಕ್ಷಣ ಇಲಾಖೆಗೆ ಬೇಡಿಕೆಯನ್ನ ಇಡ್ತಾನೆ ಇತ್ತು. ಬಟ್ ಈ ಸಲ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ವಿಚಾರವನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಈ ಮನವಿಯನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗೆ ಅಂದ್ರೆ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಜೊತೆಗೆ ಒಂದಷ್ಟು ಬೋರ್ಡ್ ಡೈರೆಕ್ಟರ್ಸ್ ಗಳಿರ್ತಾರೆ, ಜೊತೆಗೆ ಸಪರೇಟ್ ಆದಂತಹ ತಜ್ಞರ ತಂಡ ಕೂಡ ಇರುತ್ತೆ. ಸೊ ಅವರೆಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರ ಮಕ್ಕಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗತ್ತೆ, ಪ್ರಸಕ್ತವಾಗಿ ಅಂದ್ರೆ ನಮ್ಮ ಒಂದು ರಾಜ್ಯದ ಮಕ್ಕಳಿಗೆ ಈ ವಿಚಾರದ ಅಗತ್ಯತೆ ಎಷ್ಟಿದೆ, ಅಂದ್ರೆ ಸರಳ ಪಟ್ಟಿ ಏನೋ ಪ್ರಶ್ನೆ ಪತ್ರಿಕೆ ಜೊತೆಗೆ ಈ ಸಾಮಾನ್ಯ ಪ್ರಶ್ನೆ ಪತ್ರಿಕೆಯನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಇದೆಯಾ, ಗಣಿತ ಪರೀಕ್ಷೆಯಲ್ಲಿ ಎಷ್ಟು ಜನ ಅನುತ್ತೀರ್ಣ ಆಗಿದ್ದಾರೆ, ಕಳೆದ ಹಲವು ವರ್ಷಗಳ ಡೇಟಾವನ್ನ ವಿಶ್ಲೇಷಣೆ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಮಾಡಿ ಜೊತೆಗೆ ಮನವಿಯನ್ನ ಸಲ್ಲಿಕೆ ಮಾಡಿರುವಂತಹ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಜೊತೆಗೂ ಕೂಡ ಒಂದು ಮಹತ್ವದ ಸಭೆಯನ್ನ ಮಾಡಿ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿ ಇದನ್ನ ಅನುಷ್ಠಾನ ಮಾಡ್ಬೇಕಾ ಬೇಡವಾ ಅನ್ನುವಂತಹ ಚಿಂತನೆಯನ್ನ ಮಾಡೋದಕ್ಕೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಅಧಿಕಾರಿಗಳ ಹಂತದಲ್ಲಿ ಸಭೆಯನ್ನ ಮಾಡೋದಕ್ಕೆ ಕೂಡ ಶಿಕ್ಷಣ ಸಚಿವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಧಿಕಾರಿಗಳ ಹಂತದಲ್ಲಿ ಏನಾದ್ರೂ ಗ್ರೀನ್ ಸಿಗ್ನಲ್ ಸಿಕ್ತು ಅಂತ ಆದ್ರೆ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಒಪ್ಕೊಂಡ್ರು ಅಂತ ಆದ್ರೆ 2026-27ನೇ ಸಾಲಿನಿಂದ ಗಣಿತ ಪರೀಕ್ಷೆಯಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ. 2 ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ. ಒಂದು ಕ್ಲಿಷ್ಟ, ಒಂದು ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅಂದ್ರೆ ಸರಳ ಮತ್ತು ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಇರುತ್ತೆ. ವಿದ್ಯಾರ್ಥಿ ಯಾವ್ದು ಬೇಕು ಅದನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಅವಕಾಶ ಇರುತ್ತೆ. ಅಕಾಡೆಮಿಕ್ ಇಯರ್ ಆರಂಭ ಆಗುವಾಗ್ಲೇ ಆತ ಅದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಆತ ಸರಳಕ್ಕೆ ಸೇರ್ಪಡೆ ಆಗ್ತಾನ ಇಲ್ಲ
ಸಾಮಾನ್ಯ ಗಣಿತವನ್ನು ಆಯ್ಕೆ ಮಾಡ್ಕೊಳ್ತಾನ ಅಂತ ಆತನೇ ಚೂಸ್ ಮಾಡ್ಕೊಳ್ಬಹುದು. ಅಕಾಡೆಮಿಕ್ ಇಯರ್ ಎಂಡ್ ಆಗುವಂತಹ ಸಂದರ್ಭದಲ್ಲಿ ಬರುವಂತಹ ಮುಖ್ಯ ಪರೀಕ್ಷೆಯಲ್ಲಿ ಆತನ ಆಯ್ಕೆಗೆ ಅನುಗುಣವಾಗಿ ಅವರಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಪಠ್ಯ ಏನಾದ್ರೂ ಬೇರೆ ಬೋಧನೆ ಮಾಡ್ತಾರ ಕೇಳಿದ್ರೆ ಇಲ್ಲ. ಒಂದೇ ಮಗು ಅಂದ್ರೆ ಈ ಸರಳ ಪ್ರಶ್ನೆ ಪತ್ರಿಕೆ ಆಗ್ಲಿ ಅಥವಾ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಆಗ್ಲಿ, ಇದೆರಡಕ್ಕೂ ಕೂಡ ಒಂದೇ ಪಠ್ಯ ಇರುತ್ತೆ, ಒಂದೇ ಕ್ಲಾಸ್ ಇರುತ್ತೆ, ಒಂದೇ ತರಗತಿಯಲ್ಲಿ ಒಬ್ಬರೇ ಟೀಚರು ಇವ್ರಿಗೆಲ್ಲರಿಗೂ ಕೂಡ ಟೀಚಿಂಗ್ ಮಾಡ್ತಾ ಇರ್ತಾರೆ. ಅದಾದ ಮೇಲೆ ಪ್ರಶ್ನೆ ಪತ್ರಿಕೆ ಆಯ್ಕೆ ಮಾಡ್ಕೊಳ್ಳುವಂಥದ್ದು ವಿದ್ಯಾರ್ಥಿಗಳಿಗೆ ಬಿಟ್ಟದ್ದು. ಅವರು ಅದನ್ನ ಆಯ್ಕೆ ಮಾಡ್ಕೊಂಡು ಎಕ್ಸಾಮ್ ಬರೀಬಹುದು. ಇದರಿಂದ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ, ಜೊತೆಗೆ ಕೇಂದ್ರ ಪಠ್ಯಕ್ರಮ ಮತ್ತೆ ರಾಜ್ಯ ಪಠ್ಯಕ್ರಮದ ಮಧ್ಯೆ ಇದ್ದಂತಹ ಒಂದಷ್ಟು ವ್ಯತ್ಯಾಸಗಳೇನಿರುತ್ತೆ ಅದೆಲ್ಲವೂ ಕೂಡ ಸರಿದೂಗುತ್ತೆ ಅನ್ನುವಂತಹ ನಂಬಿಕೆ ಖಾಸಗಿ ಶಾಲಾ ಒಕ್ಕೂಟಗಳದ್ದು, ಜೊತೆಗೆ ಶಿಕ್ಷಣ ಇಲಾಖೆಯದ್ದು. ಮುಂದೆ ಯಾವ ರೀತಿಯಾಗಿ ತೀರ್ಮಾನ ತಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.